ಆಷಾಢ ಮಾಸ ಶುರುವಾಗ್ತಾ ಇದೆ. ವಿನಂತಿಸುತ್ತೇನೆಂದ್ರೆ ಎಲ್ಲಾ ಭಕ್ತಾದಿಗಳಲ್ಲಿ ವಸ್ತ್ರಗಳನ್ನ ಮೈ ತುಂಬ ಹಾಕೊಂಡು ದೇವರ ದರ್ಶನಕ್ಕೆ ಬರಬೇಕು. ಯಾಕೆಂದ್ರೆ ನಾವು ದೇವರನ್ನ ಆಧ್ಯಾತ್ಮಿಕವಾಗಿ ದೇವರನ್ನ ಕಾಣಬೇಕು. ನೀವು ಹಾಕುವಂತ ಬಟ್ಟೆಯಿಂದ ಬೇರೆ ಭಕ್ತಾದಿಗಳ ದೃಷ್ಟಿ ಬೇರೆ ಕಡೆ ಹೋಗಬಾರ್ದು. ಆ ದೃಷ್ಟಿಯಿಂದ ದೇವಾಲಯಕ್ಕೆ ಬರಬೇಕಾದ್ರೆ ಆಧ್ಯಾತ್ಮಿಕವಾಗಿ ಮೈ ತುಂಬ ಬಟ್ಟೆಯನ್ನು ಹಾಕೊಂಡು ಭಕ್ತಿಯನ್ನ ಸೇರಿಸಬೇಕಂತ ನಾನು ನಿಮ್ಮಲ್ಲಿ ವಿನಂತಿಸ್ತೇನೆ. ನಾಡಿನ ಅಧಿದೇವತೆ ಆದಿಶಕ್ತಿ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಕೋಟ್ಯಾಂತರ ಭಕ್ತರು ಆಗಮಿಸ್ತಾರೆ. ಆದರೆ ವಸ್ತ್ರ ಸಂಹಿತೆ ಜಾರಿಗೆ ಬರೋದು ಬಹಳ ಮುಖ್ಯ ಆಗಿದೆ. ದೇಶ ವಿದೇಶ ರಾಜ್ಯದ ವಿವಿಧ ಮೂಲೆಗಳಿಂದ ಬರುವಂಥ ಜನರಿಗೆ ತುಂಡು ಬಟ್ಟೆಯನ್ನ ಹಾಕೊಳ್ಳದೆ ಬರಬೇಕು. ಯಾಕಂದ್ರೆ ನಮ್ಮ ಮೈಸೂರು ಸಾಂಸ್ಕೃತಿಕ ರಾಜಧಾನಿ. ಹೇಗೇಗೋ ಬರೋದು, ಲೈನಲ್ಲಿ ನಿಂತ್ಕೊಳ್ಳೋಂಥದ್ದು ಇವೆಲ್ಲ ಮಾಡಿದ್ರೆ ಒಂಥರ ಅವಮಾನ ಆಗುತ್ತೆ, ಮುಜುಗರ ಆಗುತ್ತೆ. ದೇವಸ್ಥಾನದಲ್ಲಿ ಪಾವಿತ್ರತೆಯನ್ನ ಕಾಪಾಡಬೇಕು. ಚಾಮುಂಡೇಶ್ವರಿ ಅಭಿವೃದ್ಧಿ ಬೆಟ್ಟದ ಪ್ರಾಧಿಕಾರ ಇದೆ. ವಸ್ತ್ರ ಸಂಹಿತೆ ಮಾಹಿತಿ ಫಲಕವನ್ನು ಹಾಕಬೇಕು ಅಂತ ಕೇಳ್ಕೊತೀವಿ. ದಯಮಾಡಿ ಭಕ್ತರು ಕೂಡ ತಾವು ಬರಬೇಕಾದ್ರೆ ಯಾವುದೇ ರೀತಿ ತುಂಡು ಬಟ್ಟೆಯನ್ನ ಹಾಕೊಂಡ್ಬರೋಂಥದ್ದಾಗ್ಲಿ, ಹೇಗೋ ಮೋಜು ಮಸ್ತಿಯಿಂದ ಬರೋಂತಾಗ್ಲಿ ಮಾಡಬೇಡಿ. ನಮ್ಮ ಪಾರಂಪರಿಕ ಉಡುಗೆಗಳಲ್ಲಿ ಆದಷ್ಟು ಬರಬೇಕು ಅಂತ ನಾವು ಕೇಳ್ಕೊತೀವಿ. ಬರುವಂತ ಹೆಂಗಸರುಗಳಾಗಿರ್ಬೋದು, ಗಂಡಸರುಗಳಾಗಿರ್ಬೋದು ಅರೆ ಬರೆ ಬಟ್ಟೆಗಳಲ್ಲಿ ಬರ್ತಾರೆ. ಇದರಿಂದ ನಮ್ಮ ಶ್ರದ್ಧಾ ಭಕ್ತಿಗಳೆಲ್ಲ ಪೂರ್ತಿ ಎಲ್ಲ ಅದೆಲ್ಲ ಹಾಳಾಗ್ತದೆ. ಇದು ಆಗಬಾರ್ದು. ಯಾಕೆ ಅಂದ್ರೆ ನಮ್ಮ ಕರ್ನಾಟಕದ ಆದಿದೇವತೆ, ಅದು ನಮ್ಮ ಮೈಸೂರಿನಲ್ಲಿ ಸಾಂಸ್ಕೃತಿಕ ನಗರದಲ್ಲಿ ಇರುವಂತಹ ತಾಯಿ ಚಾಮುಂಡೇಶ್ವರಿ ದೇವಸ್ಥಾನ ಸನ್ನಿಧಿಗೆ ಬರಬೇಕಾದ್ರೆ ಕೆಲವು ನಿಯಮಗಳನ್ನ ಪಾಲಿಸಬೇಕಾಗ್ತದೆ. ಈ ನಿಯಮಗಳ ಮುಖ್ಯವಾಗಿ ವಸ್ತ್ರ ಸಂಹಿತೆ. ಇದು ಕರ್ನಾಟಕದ ಎಲ್ಲಾ ದೇವಸ್ಥಾನಗಳಲ್ಲೂ ತರಬೇಕು ಅಂತ ಹೇಳಿ ನಾ ಈ ಮೂಲಕ ಆಗ್ರಹಿಸ್ತೀನಿ ನಾನು.